ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇದು ಶುಕ್ರವಾರದ ಲಾಗ್ ನೋಡ್ರಿ. ಬೆಳಗ್ಗೆ ಟೈಮ 5:30 ಆಗಿತ್ತ. ನಾನು 5 ಗಂಟೆಗೆ ಎದ್ದು ಮುಖ ತಕ್ಕೊಂಡು ಹಪ್ಪಳ ಹಾಕಿದ್ದನ್ನು ಎತ್ತಿಟ್ಬಿಟ್ಟು ಯೋಗ ಮಾಡ್ಬೇಕಂತ ಎತ್ತಿಡಾಕಂತೀನಿ ನೋಡ್ರಿ. ಅಂದರೆ ನಿನ್ನೆ ಹಾಕಿದ್ದು ಆಲ್ರೆಡಿ ಇದ್ರದ್ದು ಇಡುವನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮಾಡಿದ್ರಿ. ಆದರೆ ನಾನು ಮಾಡ್ತೀನಲ್ಲ, ಅದು ಹಿಟ್ಟು ರೆಡಿ ಮಾಡಿಬಿಟ್ಟು ಒತ್ತಿಬಿಟ್ಟು ಮಷಿನ್ದಾಗ ಹಾಕಿ ಅದು ಬೆಸ್ಟ್ ಆಗುತ್ತೆ ರೀ. ಆಲ್ರೆಡಿ ಹೇಳಿದ್ದೀನಿ ನಾನು. ಇವು ಸ್ವಲ್ಪ ತೆಳ್ಳಗೆ ಬಂದವು, ಆದರೆ ನೋಡಾಕೂ ಚಲೋ ಅದಾವೆ, ತಿನ್ನಾಕೂ ಟೇಸ್ಟ್ ಅದಾವೆ. ಸ್ವಲ್ಪ ಎಣ್ಣೆ ಹಿರ್ಕೊಂತವ್ರಿ. ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಬಿಟ್ರೆ ಚಲೋ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡಿದಾಗ ಶೇರ್ ಮಾಡ್ಕೊತೀನಿ ರೀ. ಈಗಿದ್ರೆ ಹಪ್ಪಳ ಎಲ್ಲ ತೆಗೆದು ಸ್ವಲ್ಪ ಸೂರ್ಯ ನಮಸ್ಕಾರ ಕಪಾಲಭಾತಿ ಎಲ್ಲ ಮಾಡಿಬಿಟ್ಟು ಏನಿದ್ರೆ ಸ್ವಲ್ಪ ಬಿಸಿನೀರು ಕುಡಿಬೇಕಂತ ನೀರು ಬಿಸಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಬೆಳಗ್ಗೆ ಕುಡ್ದಿತ್ತಿಲ್ಲ, ಅಂದರೆ ಎದ್ದು ಕೂಡಲೇ ಯೋಗ ಮಾಡಿಬಿಟ್ಟನ ಆಮೇಲೆ ಕುಡಿದ್ರಾಯ್ತು. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ತಣ್ಣೀರು ಕುಡ್ದಿದ್ದೆ. ಈಗ ಬಿಸಿನೀರು ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗಷ್ಟು ನನಗಷ್ಟು ರೆಡಿ ಮಾಡ್ಕೊಂಡು ಅವ್ರಿಗೆ ಕೊಟ್ಟು ನಾನು ಕುಡಿಬೇಕಂತೇಳಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ಫ್ರೆಶ್ ಅನ್ಸುತ್ತೆ ರೀ. ಈಗಿದ್ರೆ ಬಿಸಿನೀರು ಕುಡಿದು ರಂಗೋಲಿ ಹಾಕಕ್ಕಂತೀನಿ ನೋಡ್ರಿ. ಹೊಸ್ಲೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ. ಸೂರ್ಯೋದಯನೂ ಎಷ್ಟು ಮಸ್ತಾಗಿ ಕಾಣಕತ್ತೈತೆ ನೋಡ್ರಿ. ಸೂರ್ಯೋದಯ ಟೈಮ್ಗೆ ಹೊರಗೆ ಹೋದ್ರೆ ಒಂಥರ ಮನ್ಸಿಗೆ ಫ್ರೆಶ್ ಅನ್ಸುತ್ತೆ ರೀ. ಒಬ್ಬೊಬ್ಬರು ಅಂದ್ರೆ 8-9 ಗಂಟೆ ಆದ್ರೂ ಹೊರಗಡೆನೇ ಹೋಗಲ್ಲ, ಜಾಸ್ತಿ ಬಾಗ್ಲ ಹಾಕ್ಕೊಂಡಿರ್ತಾರೆ. ಆದರೆ ಬೆಳಗ್ಗೆ ಸೂರ್ಯೋದಯ ಟೈಮ್ದಾಗ ಒಂದು 5 ನಿಮಿಷ ಆದ್ರೂ ಬಾಗ್ಲ ತೆಗೆದುಬಿಟ್ರೆ ಚಲೋ ಅಂತ ಹೇಳ್ತಾರೆ. ಈಗ ನಾನು ರಂಗೋಲಿ ಎಲ್ಲ ಹಾಕಿಬಿಟ್ಟು ಜಳಕ ಮುಗಿಸಿ ಬಂದಿದ್ದೀನಿ ನೋಡ್ರಿ. ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಈಗಿದ್ರೆ ಫಸ್ಟಿಗೆ ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕಂತ ಹೇಳಿ ಭಾಳ ದಿವಸದಿಂದ ಕುಡ್ದೇ ಇಲ್ಲ ಬೀಟ್ರೂಟ್ ಜ್ಯೂಸ್ ರೀ. ಮಾಡೋಕ್ಕೆ ಒಲ್ಲ ಅನಿಸ್ಬಿಟ್ಟು ಬಿಟ್ಟಿದ್ದೀನಿ. ಬೀಟ್ರೂಟ್ ತಂದು ಇಟ್ಟಿದ್ದೀನಿ, ಆದರೆ ಮಾಡೋಕ್ಕನ ಹೋಗಿಲ್ಲ, ಕುಡಿಯೋಕ್ಕೂ ಹೋಗಿಲ್ಲ ರೀ. ನನಗಂತೂ ಬೀಟ್ರೂಟ್ ಜ್ಯೂಸ್ ಭಾಳ ಇಷ್ಟ ಆಗ್ತೈತಿ. ಮಾಡ್ಕೊಳಕ್ಕೆ ಒಲ್ಲ ಅನಿಸ್ಬಿಟ್ಟು ಬಿಟ್ಟಿರ್ತೀನಿ. ಈಗಿದ್ರೆ ಅದು ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡಿ ಸೋಸಾಕೆ ಇಟ್ಟಿದ್ದೀನಿ ನೋಡ್ರಿ. ಇನ್ನಿದ್ರೆ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಬೇಕಂತ ಹೇಳಿ ಅವಲಕ್ಕಿನೂ ತೊಯ್ಸಿ ಇಟ್ಟಿದ್ದೀನಿ. ಇನ್ನು ಉಳ್ಳಾಗಡ್ಡಿ ಅದು ಹೋಳ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಹಾಕ್ಬೇಕು ನೋಡ್ರಿ. ಬೆಳಗ್ಗೆ ನಾಷ್ಟದ ಒಂದು ತಲೆ ಬಿಸಿ ಆಗುತ್ತೆ, ಏನು ಮಾಡ್ಬೇಕಂತೇಳಿ ಇವತ್ತು ಅದನ್ನೇ ವಿಚಾರ ಮಾಡಿ ಸಾಕಾಗ್ಬಿಟ್ಟು ಫೈನಲಿ ಅವಲಕ್ಕಿ ಮಾಡಾಕಂತೀನಿ ನೋಡ್ರಿ. ಅವಲಕ್ಕಿ ಉಪ್ಪಿಟ್ಟು ಇಡ್ಲಿ ದೋಸೆ ಪಡ್ಡು ಇಂಥದ್ದೇ ಮಾಡೋದಾಗ್ಬಿಡ್ತೈತಿ ಜಾಸ್ತಿ. ಅದ್ರ ಬಿಟ್ಟು ಮತ್ತೇನು ಮಾಡೋದ್ರಿ. ಈಗಿದ್ರೆ ಬೀಟ್ರೂಟ್ ಜ್ಯೂಸ್ ಕುಡಿಯಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರು ಕೇಳಿದೆ ಕುಡಿತೀರೇನಂತೇಳಿ. ಇಲ್ಲ ಸ್ವಲ್ಪ ಇಡು ಅಂತಂದ್ರು, ಹಾಗಾಗಿ ಇಟ್ಟಿದ್ದೀನಿ ನೋಡ್ರಿ. ಬೀಟ್ರೂಟ್ ಜ್ಯೂಸ್ ಕುಡಿದ್ರೇನು ಸಣ್ಣ ಆಗಲ್ಲ ಅಂತಾರೆ, ಮತ್ತು ಇದು ಆರೋಗ್ಯಕ್ಕೆ ಒಳ್ಳೆಯದು, ಹಾರ್ಟಿಗೂ ಒಳ್ಳೆಯದು ಅಂತಾರೆ. ಅಂದರೆ ಮೊನ್ನೆ ಸೋರೆಕಾಯಿ ಜ್ಯೂಸ್ ಆಗಲಿ ಮತ್ತು ಅದು ಏನು ಬೂದು ಕುಂಬಳಕಾಯಿ ಜ್ಯೂಸ್ ಆಗಲಿ ಅಣ್ಣರಿಗೆ ಕೊಡಬೇಡ್ರಿ, ಅವರು ಮೊದಲೇ ಸಣ್ಣ ಅದಾರಂತ ಅನ್ನಕತ್ತಿದ್ರು. ಅದಕ್ಕಾಗಿ ನಾನು ಅವ್ರಿಗೆ ಜ್ಯೂಸ್ ಕೊಡೋದನ್ನೇ ಬಿಟ್ಟಿದ್ದೀನಿ ರೀ. ಬೀಟ್ರೂಟ್ ಜ್ಯೂಸ್ ಒಂದೊಂದು ಸಲ ಕುಡಿತೀನಿ ಅಂದ್ರೆ ಕೊಡ್ತೀನಿ ಅಷ್ಟೇ. ಈಗ ಅವರು ಜಳಕ ಪೂಜೆ ಮಾಡಾಕತ್ತಾರು. ನಾನಿದ್ರೆ ಈ ಕಡೆ ಜಳಕ ಮುಗಿಸಿ ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅವಲಕ್ಕಿನ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ನಮ್ಮ ಮನೆಯೊಳಗಂತೂ 8 ಗಂಟೆಗೆ ನಾಷ್ಟ ಆಗೇ ಬಿಡ್ತೈತ್ರಿ. ಅಂದರೆ ಬೆಳಗ್ಗೆ ಜಲ್ದಿ ಎದ್ಬಿಟ್ರೆ ನಾಷ್ಟದ ಕೆಲಸನೂ ಜಲ್ದಿ ಆಗುತ್ತೆ, ಮತ್ತು ನಮ್ಮ ನಾಷ್ಟನೂ ಜಲ್ದಿ ಆಗುತ್ತೆ ರೀ. ಹಾಗಾಗಿ ಆದಷ್ಟು ಬೆಳಗ್ಗೆ ಜಲ್ದಿ ಹೇಳೋದು ಬೆಸ್ಟ್ ನೋಡ್ರಿ. ಲೇಟ್ ಮಾಡಿ ಎದ್ಬಿಟ್ರೆ ನಾಷ್ಟನೂ ಲೇಟ್ ಆಗುತ್ತೆ, ಮತ್ತು ಇಡೀ ದಿವಸ ಲೇಟನೇ ಅನ್ಸುತ್ತೆ ರೀ. ಮಧ್ಯಾಹ್ನ ಊಟನೂ ಲೇಟ್ ಆಗುತ್ತೆ, ಮತ್ತು ರಾತ್ರಿ 10-11 ಗಂಟೆಗೆ ಊಟ ಮಾಡಿಬಿಟ್ಟು ಮನ್ಕೋದಾಗ್ಬಿಡ್ತೈತಿ. ಅದಕ್ಕಾಗಿಯೇ ಬೆಳಗ್ಗೆ ಎದ್ದಷ್ಟು ಬೆಸ್ಟ್ ನೋಡ್ರಿ, ಮತ್ತು ಆರೋಗ್ಯನೂ ಚಲೋ ಇರ್ತೈತೆ ಅಂತಾರು. ಅದಕ್ಕಂತೇಳಿ ಬೆಳಗ್ಗೆ ಜಲ್ದಿ ಹೇಳ್ಬೇಕು ನೋಡ್ರಿ. ನಾನಂತೂ 5 ಗಂಟೆಗೆಲ್ಲ ಎದ್ಬಿಟ್ಟಿರ್ತೀನಿ. ಈಗಿದ್ರೆ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ. ಮನೋಗಿದ್ರೆ ಕಾಡ್ಸಾಕತ್ತಿದೆ ಅಂದ್ರೆ ಅವ್ರ ಪಪ್ಪ ಬೀಟ್ರೂಟ್ ಜ್ಯೂಸ್ ಕೊಟ್ಟು ಕೂಡಲೇ ಕುಡಿಬೇಡ್ರಿ ಪಪ್ಪ ಅಂತ ಅನ್ನಕತ್ತಿದ್ದ. ಅವನಿಗೆ ಇಷ್ಟ ಆಗಂಗಿಲ್ಲಲ್ರಿ ಯಾರಿಗೆ ಕುಡಿಬೇಡ ಅಂತನವ. ಈಗ ಅವಲಕ್ಕಿನೂ ರೆಡಿ ಮಾಡಿ ನೋಡ್ರಿ. ಮಸ್ತ್ ಅವಲಕ್ಕಿನೂ ರೆಡಿ ಮಾಡಿದೆ. ಮತ್ತು ನಿನ್ನೆ ಮಾಡಿದ್ದು ಅನ್ನ ಇತ್ತ ರಾತ್ರಿ. ಮತ್ತು ಇಷ್ಟ ಚಲೋ ಆಗೈತೆ ಮಮ್ಮಿ, ಬಿಸಿ ಮಾಡಿಕೊಡ್ರಿ, ನಾನು ಮತ್ತು ಅನ್ನ ತಿಂತೀವಂತ ತನು ಅಂದಿದ್ಲ. ಅದಕ್ಕಾಗಿ ಬಿಸಿ ಮಾಡಿದೆ ನೋಡ್ರಿ. ತನೂ ಮನು ರೆಡಿಯಾಗಿ ಬಂದರು. ಅವರು ಜಳಕ ಎಲ್ಲ ಮುಗಿಸಿ ರೆಡಿ ಆಗ್ಯಾರು. ಇನ್ನು ನಾಷ್ಟ ಮಾಡಿ ಕಾಲೇಜ್ಗೆ ಹೋಗೋದು ನೋಡ್ರಿ. ಈಗ ಡಬ್ಬಿ ಒಯ್ಯಂಗಿಲ್ಲ ರೀ, ಅದಕ್ಕಂತೇಳಿ ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಮಾಡ್ತಾ ಇರ್ತೀನಿ. ಡಬ್ಬಿ ಒಯ್ಯಾಕಂದ್ರೆ ಕಂಪಲ್ಸರಿ ಚಪಾತಿ ಮಾಡಲೇಬೇಕಾಗುತ್ತೆ ರೀ. ಹಾಗಾಗಿ ಈಗ ಬ್ಯಾಸ್ಗೆ ಐತಂತೇಳಿ ಕಾಲೇಜ್ 1:00 ಮುಗೀತೈತಿ. ಅದಕ್ಕಂತೇಳಿ ಡಬ್ಬಿ ಒಯ್ಯಂಗಿಲ್ಲ ರೀ. ಮಧ್ಯಾಹ್ನ ಬರ್ತಾರಲ್ಲ ಊಟಕ್ಕೆ. ಈಗಿದ್ರೆ ನಾನು ಮಧ್ಯಾಹ್ನ ಊಟಕ್ಕೆ ಬೀಟ್ರೂಟ್ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಅಷ್ಟೇ ಮಾಡಿದ್ದು ನೋಡ್ರಿ. ಇವತ್ತಂತೂ ಫುಲ್ ಡೇ ಫೋನ್ ಒಳಗೆ ಮಾತಾಡೋದೂ ಆಗೈತಿ. ಬೆಳಗ್ಗೆನೇ ಹಿಟ್ಟು ಕಲಿಸಿಟ್ಟಿದ್ದೆ. ಮಧ್ಯಾಹ್ನ ಟೈಮ್ದಾಗ ಬರೀ ಒಂದಿಷ್ಟು ಹೀರೆಕಾಯಿ ಪಲ್ಯ ಚಪಾತಿ ಅಷ್ಟೇ ಮಾಡಿದೆ ನೋಡ್ರಿ. ಫೋನ್ದಾಗ ಮಾತಾಡ್ಕೊಂತ ಕುಂತ್ಬಿಟ್ರೆ ಇಡೀ ದಿವಸ ಹೆಂಗೆ ಹೋಗುತ್ತಂತೇಳಿ ಗೊತ್ತೇ ಆಗಂಗಿಲ್ಲ. ಹಂಗಾಗಿ ಈಗ 2 ಗಂಟೆಗೆ ಚಪಾತಿ ಪಲ್ಯ ಮಾಡಿ ಊಟ ಮಾಡಿದ್ದು. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ.
ಈಗಿದ್ರೆ ನಾಳೆ ಅಥವಾ ಇದು ನಾಡ್ದು ಕುರುಡ್ಗಿ ಮಾಡ್ಬೇಕಂತ ಅಕ್ಕಿ ನೆನ್ಸಕ್ಕೆ ಹಾಕಕತ್ತೀನಿ ನೋಡ್ರಿ. ಅಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು ಹೆಂಗೆ ಬರ್ತಾವೇನೋ ಗೊತ್ತಿಲ್ಲ. ನಾನು ಯಾವಾಗೂ ಮಾಡಿಲ್ಲ ರೀ. ಹಪ್ಪಳನೇ ಜಾಸ್ತಿ ಮಾಡೋದು ಮತ್ತು ನನಗೆ ಹಪ್ಪಳನೇ ಇಷ್ಟ ಆಗ್ತಾವೆ. ಈ ಸಲ ಕುರುಡ್ಗಿ ಮಾಡೋಣಂತೇಳಿ ಅಂದ್ಕೊಂಡ್ಬಿಟ್ಟು ಅಕ್ಕಿನ ತೊಳೆದ್ಬಿಟ್ಟು ನೆನ್ಸಾಕಿ ಇಡಾಕಂತೀನಿ ನೋಡ್ರಿ. ಫಸ್ಟ್ ಟೈಮ್ ಯಾವುದೇ ಮಾಡಬೇಕಂದ್ರೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಹೆಂಗೆ ಆಗ್ತಾವೇನಪ್ಪ ಅಂತೇಳಿ ಕನ್ಫ್ಯೂಸ್ನೂ ಆಗ್ತಾ ಇರ್ತೈತಿ. ನೋಡೋಣ ಹೆಂಗೆ ಆಗ್ತಾವೆ ಹಂಗೆ ಮಾಡಿಬಿಡೋದು. ಮತ್ತು ನೆಕ್ಸ್ಟ್ ಟೈಮ್ ಚಲೋತ್ನಾಗ ಮಾಡೋದು. ಯಾವಾಗಲೂ ಏನೇ ಕಲಿಬೇಕಾದ್ರೂ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಚೇಂಜ್ ಆಗ್ತಾ ಇರ್ತೈತಿ. ಸ್ವಲ್ಪ ಏನು ಸರಿಯಾಗಿ ಬರೋಂಗಿಲ್ಲ ರೀ. ಮಾಡ್ತಾ ಮಾಡ್ತಾ ಅದು ರೂಢಿ ಆಗ್ಬಿಡ್ತೈತಿ ನೋಡ್ರಿ. ಹಪ್ಪಳನೂ ಅಷ್ಟೇ ಫಸ್ಟ್ ಟೈಮ್ ಮಾಡಿದಾಗ ನಂಗೆ ಸರಿಯಾಗಿ ಬಂದಿದ್ದಿಲ್ಲ. ಮಾಡ್ಕೊತಿದ್ದಾಗ ಅದು ಕರೆಕ್ಟಾಗಿ ಬರ್ತೈತೆ ನೋಡ್ರಿ. ಫಸ್ಟ್ ಟೈಮ್ ಮಾಡಮ್ದಾಗ ಏನಾಗುತ್ತಲ್ಲ, ಎಷ್ಟು ಹಾಕಬೇಕು, ಹೆಂಗೆ ಮಾಡಬೇಕು ಏನೂ ಗೊತ್ತಿರಲ್ಲ. ಒಂದು ಸ್ವಲ್ಪ ತಪ್ಪಾದಾಗ ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು ಅಂತೇಳೆಲ್ಲ ಗೊತ್ತಾಗ್ತಾ ಹೋಗ್ತೈತಿ. ಅದಕ್ಕಾಗಿ ನೆನ್ಸಾಕಿ ಇಡಾಕಂತೀನಿ. ಒಂದು ಸಣ್ಣ ಬೊಗೋಣಿಯಷ್ಟು ಅಕ್ಕಿನ ಒಂದು 4ರಿಂದ 5 ತಾಸು ತೊಳೆದ್ಬಿಟ್ಟು ನೆನ್ಸಾಕಿಡಬೇಕು. ಒಂದು 2 ದಿವಸ ಅಷ್ಟೇ ನೆನೆಸ್ತೀನಿ. ಆ್ಯಕ್ಚುಲಿ ಇದು ಅವಾಗೆಲ್ಲ ನಮ್ಮ ಅಜ್ಜಿಯದು ಮಾಡೋ ಮುಂದಾಗ 5 ದಿವಸ 7 ದಿವಸ ಹಿಂಗೆ ನೆನೆಸ್ತಿದ್ರು. ಅದೊಂದು ಇಷ್ಟು ವಾಸನೆ ಬಂದುಬಿಡ್ತೈತಲ್ರಿ, ಅದು ಮನ್ಯಾಗ ಇರೋಕೆ ಆಗಂಗಿಲ್ಲ, ಅಷ್ಟು ವಾಸನೆ ಬರ್ತೈತಿ. ಹಾಗಾಗಿ ನಾನು ಒಂದು 2 ದಿವಸ ನೆನೆಸ್ಬೇಕಂತೆ ಇಟ್ಟಿದ್ದೀನಿ ರೀ. ತೊಳೆದ್ಬಿಟ್ಟು ಇವತ್ತು ಶುಕ್ರವಾರ, ಶನಿವಾರ ಒಂದು ದಿವಸ ಇಟ್ಬಿಟ್ಟು ರವಿವಾರ ದಿವಸ ಹಾಕಿದ್ರಾಯ್ತು ಹಪ್ಪಳ ಅಂತೇಳಿ. ಹೆಂಗಿದ್ರು ಕಾಲೇಜ್ ಸೂಟಿ ಇರುತ್ತಲ್ಲ, ಮನ್ಯಾಗ ಮನೋತನೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೋ ಅದಕ್ಕಂತ ನೆನ್ಸಾಕ ಇಟ್ಟಿದ್ದೀನಿ ನೋಡ್ರಿ. ಈಗಿದ್ರೆ ನಾಯಿಗೆ ಊಟಕ್ಕೆ ಹಾಕಕ್ಕೆ ಅನ್ನನೂ ಇದ್ದಿತ್ತಿಲ್ಲ, ಇನ್ನೇನು ಮಾಡೋದಪ್ಪ ಅಂಥೇಳಿ ಅವಲಕ್ಕಿನ ತೊಯಿಸ್ಬಿಟ್ಟು ಹಾಲದು ಹಾಕಕತ್ತೀನಿ ನೋಡ್ರಿ. ಅದನ್ನೂ ಇಷ್ಟಪಟ್ಟು ತಿಂತಾವು. ನನಗೆ ಈಜಿ ಆಗ್ಬಿಟ್ಟೈತ್ರಿ. ಅನ್ನ ಮಾಡಿ ಹಾಕೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದು ಮಾಡೋಟ್ನಾಗೆ ಟೈಮ್ನೂ ಆಗುತ್ತೆ, ಸ್ವಲ್ಪ ಅಂತೂ ಮಾಡಕ್ಕೆ ಬರೋಂಗಿಲ್ಲ ರೀ. ಮತ್ತು ಟೈಮ್ನು ತೊಗೋತೈತಿ. ಮತ್ತು ಅವು ಅಷ್ಟೊತ್ತಿಗೆ ಹೊರಗೆ ಹೋಗೇ ಬಿಡ್ತಾವೆ. ಅದಕ್ಕಂತ ಅವಲಕ್ಕಿನ ತೊಯಿಸ್ಬಿಟ್ಟು ಸ್ವಲ್ಪ ಹಾಲು ಅಥವಾ ಮೊಸರು ಹಾಕಿಬಿಟ್ರೆ ಇಷ್ಟಪಟ್ಟು ತಿಂತಾವು. ಇವನಂತೂ ಇಷ್ಟ ಇದು ಅದಾವಲ್ರಿ. ಸ್ವಲ್ಪ ಯಾವುದ್ರೆ ಬೇರೆ ನಾಯಿ ಕಂಡುಬಿಟ್ರೆ ಸಾಕು, ಫುಲ್ಲು ಹೊಡ್ಕೊಂತ ಹೋಗ್ತಾ ಇರ್ತಾವೆ ಜಗಳಕ್ಕೆ. ಈ ಕಡೆ ಯಾವ ನಾಯಿನೂ ಬರೋಂಗಿಲ್ಲ, ಅಷ್ಟೇ ಜಗಳ ತೆಗಿತಿರ್ತಾವೆ. ಅಂದರೆ ಇದೆಲ್ಲ ನಮ್ದೈತೆ ಬಾರ್ಡ್ರೆ, ಬರಬೇಡಂತೇಳಿ ಆ ಥರ ಮಾಡ್ತಾವೆ. ಅದಂತೂ ನೋಡೋಕೆ ಒಂಥರ ಚಲೋ ಅನ್ಸಿದ್ರು ಮತ್ತು ಒಂದೊಂಥರ ಬೇಜಾರನೂ ಅನ್ಸುತ್ತೆ ರೀ. ಯಾಕಂದ್ರೆ ಬೇರೆ ನಾಯಿ ಬಂದಾಗ ಊಟಕ್ಕೆ ಹಾಕಿದ್ರೂ ತಿನ್ನೋ ಗುಡ್ಸಂಗಿಲ್ಲ. ಇಲ್ಲೇ ಇವೆರಡು ಏನದಾವಲ್ರಿ, ಒಂದಕ್ಕೆ ಹಾಕಿಬಿಟ್ರೆ ಅದು ಮತ್ತೊಂದಕ್ಕೆ ತಿನ್ನೋ ಗುಡ್ಸಂಗಿಲ್ಲ ರೀ. ಮುಂದೆ ಕುಂತ್ಬಿಟ್ಟು ತಿನ್ನಿಸ್ತಾನು. ಅವಾಗ ಕುಳಿತು ಹಾಕಿ ಬಂದು ಕೂಡಲೇ ಎಲ್ಲ ಅದು ಸ್ವಲ್ಪ ಕುಂಟುತ್ತಲ್ರಿ, ಅದನ್ನೇ ಎಲ್ಲ ತಿಂದು ಮುಗಿಸ್ಬಿಡ್ತೈತಿ. ಅದಕ್ಕೆ ಅಷ್ಟೇ ಹಾಕಬೇಕು, ಆ ರೀತಿ ಮಾಡುತ್ತದು. ಈಗಿದ್ರೆ ನಾನು ಸಂಜೆ ಅಡುಗೆ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅಡುಗೆ ಮಾಡೋದು, ನಾಷ್ಟ ಮಾಡೋದು ಅದನ್ನ ಕೆಲಸ ನೋಡ್ರಿ. ನಮ್ಮ ಮನೆಯೊಳಗೆ ಮತ್ತೇನೈತಿ, ಆ್ಯಕ್ಚುಲಿ ಇವತ್ತು ರೊಟ್ಟಿ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ. ನನ್ನ ಮಗಳಿದ್ರೆ ರೊಟ್ಟಿ ಬ್ಯಾಡ ಮಮ್ಮಿ, ಏನಾದರೂ ಬೇರೆದು ಮಾಡ್ರಿ ಅಂತ ಅಲ್ಲೂ. ಹಾಗಾಗಿ ರೊಟ್ಟಿನೇ ಹಿಟ್ಟು ಬಳಸಿಬಿಟ್ಟು ಬೇರೆದು ಮಾಡಿಕೊಟ್ನಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಏನು ಮಾಡ್ತೀನಂದ್ರೆ ಗೋಬಿ ಮಂಚೂರಿ ಮಾಡ್ಬೇಕಂತೇಳಿ, ಅಂದರೆ ಕ್ಯಾಬೇಜ್ ಮಂಚೂರಿ. ಅದಕ್ಕೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಕಿಬಿಟ್ಟು ರೊಟ್ಟಿ ತಿನ್ನೋ ಬದಲು ಇದನ್ನ ತಿನ್ನೋದು ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕಂತ ಅದನ್ನೇ ರೆಡಿ ಮಾಡಿ ಕೊಟ್ರೆ ಆಯಿತು. ಮೊನ್ನೆ ಒಂದು ಸಲ ಮಾಡಿದಾಗ ನಾನು ಫ್ಲವರ್ ಹಾಕಿಬಿಟ್ಟು ಮಂಚೂರಿ ಮಾಡಿದ್ದೆ ಅಲ್ರಿ, ಅದ್ರ ಥರನೇ ಇದು ಕ್ಯಾಬೇಜ್ ಹಾಕಿಬಿಟ್ಟು ಮಂಚೂರಿ ಮಾಡೋದು ಮಸ್ತ್ ಆಗುತ್ತೆ. ಅಂದರೆ ಎಣ್ಣೆನೂ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಇದ್ರೆ ಸಾಕಾಗುತ್ತೆ ರೀ. ಅದಕ್ಕಂತ ಈ ರೀತಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಟೇಸ್ಟ್ ಆಗುತ್ತೆ. ಡೀಪ್ ಫ್ರೈ ಮಾಡಿಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ. ಅದು ನಾನು ಇವತ್ತು ಸ್ಟೀಮ್ ಒಳಗೆ ಬೆನೆಸ್ಬಿಟ್ಟು ಮಾಡಿಕೊಡ್ತೀನಿ. ಯಾಕಂದರೆ ಎಣ್ಣೆ ರಾತ್ರಿ ಹೊತ್ತು ಜಾಸ್ತಿ ತಿನ್ನಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಆಲ್ರೆಡಿ ಸ್ವಲ್ಪ ಕಮ್ಮಿ ಮಾಡೋಕ್ಕಂತೀವಿ ರೀ. ಆದರೆ ಒಂದೊಂದು ಟೈಮ್ದಾಗ ಪುರಿ ಮತ್ತು ಬಜ್ಜಿ ಮಾಡಿದಾಗ ಅದು ಎಣ್ಣೆಗೆ ಎಷ್ಟು ಖರ್ಚಾಗಬೇಕಲ್ಲ ಅಷ್ಟು ಖರ್ಚು ಆಗೋದನ್ನು. ಆದರೆ ಇವತ್ತು ಮಾತ್ರ ಸ್ವಲ್ಪ ಎಣ್ಣೆ ಒಳಗೆ ಮಂಚೂರಿ ರೆಡಿ ಮಾಡಿಕೊಡಾಕಂತೀನಿ ನೋಡ್ರಿ. ರೊಟ್ಟಿ ಒಲ್ಲಂದವ್ರಿಗೆ ಈ ರೀತಿ ಮಾಡಿಕೊಡ್ರಿ ನೀವು, ಚಲೋ ಆಕೈತಿ ಮತ್ತು ಇಷ್ಟಪಟ್ಟು ತಿಂತಾರು. ನಮ್ಮ ಮನೆಯೊಳಗಂತೂ ತನುಗೆ ಅಂದರೆ ಮನು ಸ್ವಲ್ಪ ತಿಂತಾನ್ರಿ. ಅದು ತನು ಮಾತ್ರ ರೊಟ್ಟಿ ಅಂದರೆ ಏನೋ ಒಂದು ದೊಡ್ಡ ಶಿಕ್ಷೆ ಕೊಟ್ಟಂಗೆ ಮಾಡ್ತಾಳು. ಇದರದ್ದು ಕ್ಯಾಬೇಜ್ ಸಣ್ಣಗೆ ಚಾಪ್ ಮಾಡಿದ್ದೀನಿ ನೋಡ್ರಿ. ಒಂದು ಅರ್ಧದಷ್ಟು ಕ್ಯಾಬೇಜ್ ಇತ್ತು. ಅದಕ್ಕೆ 1 ಬಟ್ಲಷ್ಟು ಜೋಳದ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಆ್ಯಕ್ಚುಲಿ ಹಿಟ್ಟು ಜಾಸ್ತಿ ಆಯಿತು. ಅದು ಮಾಡೋ ಮುಂದಾಗ ನನಗೆ ಅನ್ನಿಸ್ತ್ರಿ, ಹಿಟ್ಟು ಇಷ್ಟೊಂದು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದು 4 ನಾಷ್ಟ ಮಾಡೋ ಚಮಚದಲ್ಲಿ 4 ಚಮಚದಷ್ಟು ಜೋಳದ ಹಿಟ್ಟು, 4 ಚಮಚದಷ್ಟು ಗೋಧಿ ಹಿಟ್ಟು ಹಾಕಿಬಿಟ್ರೆ ಸಾಕಾಗುತ್ತೆ ರೀ. ಜಾಸ್ತಿ ಹಿಟ್ಟು ಆಗಿಬಿಟ್ರೆ ಸ್ವಲ್ಪ ಟೇಸ್ಟ್ ಅಷ್ಟೊಂದು ಸರಿ ಬರೋಂಗಿಲ್ಲ. ನಂದು ಹಂಗೆ ಆಗಿತ್ತು ರೀ. ಆದರೆ ಮನಗೆ ಇಷ್ಟ ಆಗಿತ್ತು, ನನಗೆ ಒಬ್ಬಕ್ಕಿಗೆ ಇಷ್ಟ ಆಗಿತ್ತಿಲ್ಲ ರೀ. ಅಂದರೆ ಪೂರ್ತಿ ಇಷ್ಟ ಆಗಿಲ್ಲ ಅಂತಲೂ ಇಲ್ಲ, ಆದರೆ ಇನ್ನೊಂದು ಸ್ವಲ್ಪ ಬೆಟ್ರ್ ಆಗಬೇಕಿತ್ತಂತ ಅನಿಸಾಕತ್ತಿತ್ತು.
ಇದ್ರ ಅದನ್ನೆಲ್ಲ ಹಾಕಿಬಿಟ್ಟು ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಕಲಿಸ್ಕೋಬೇಕಾಗುತ್ತೆ. ನೀರು ಎಕ್ಸ್ಟ್ರಾ ಏನಿಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಅದೇನು ಕ್ಯಾಬೇಜ್ ಒಳಗೆ ನೀರು ಇರುತ್ತಲ್ಲ ಅಷ್ಟರೊಳಗನ ಕಲ್ಸಟ್ಟನ ಹಿಟ್ಟು ಹಾಕಬೇಕು. ಸ್ವಲ್ಪ ಫಸ್ಟಿಗೆ ಹಾಕಿಬಿಟ್ಟು ನೋಡಿ ಬೇಕಾದ್ರೆ ಮತ್ತೆ ಹಾಕ್ಕೋಬೋದು. ಇವತ್ತೊಂದು ಜಾಸ್ತಿ ಹಿಟ್ಟು ಆಗಿತ್ತು ರೀ ನಾನು ಹಾಕಿದ್ದು. ಅದಕ್ಕಂತೇಳಿ ನೀವು ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕಮ್ಮಿ ಹಾಕಿಬಿಟ್ಟು ಮಾಡಿರಿ, ಮಸ್ತ್ ಆಗುತ್ತೆ. ಈಗಿದ್ರೆ ಅದು ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ನಾವು ರೊಟ್ಟಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ರಿ ಆ ರೀತಿ ಕಲಿಸ್ಬಿಟ್ಟು ಮೊನ್ನೆ ಮಾಡಿದ್ದೆ ಅಲ್ರಿ ಕ್ಯಾಬೇಜ್ ಏನಂತಾರು ಯಾವುದೋ ಮಂಚೂರಿ ಇದು ಫ್ಲವರ್ ಮಂಚೂರಿ ಮಾಡಿದ್ದಿಲ್ರಿ ಅದೇ ಸೇಮ ಇವತ್ತು ಮಾಡಾಕತ್ತಿದ್ದು ನೋಡ್ರಿ. ಆ್ಯಕ್ಚುಲಿ ಅದು ಸ್ವಲ್ಪ ರೌಂಡಾಗಿ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋಬೇಕಿತ್ತು. ನಂಗೆ ಅಡುಗೆ ಮಾಡೋಕೆ ಆ್ಯಕ್ಚುಲಿ ಮನಸ್ಸೇ ಇದ್ದಿದ್ದಿಲ್ಲ. ಹಾಗಾಗಿ ಹೆಂಗೋ ಒಂದು ಮಾಡಿ ಕೊಡಾಕತ್ತಿದ್ದು. ಅಂದರೆ ಬ್ಯಾಸರು ಬಂದಾಗ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ ರೀ. ಹಾಗಾಗಿ ಇವತ್ತು ಸ್ವಲ್ಪ ನನಗೆ ಇಷ್ಟದ ಪ್ರಕಾರ ಸ್ವಲ್ಪ ಆಗಲಿಲ್ಲ. ಎಲ್ಲರೂ ಇಷ್ಟಪಟ್ಟು ತಿಂದರು, ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಅದಕ್ಕಂತ ಹೇಳಾಕತ್ತಿದ್ದು. ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರಬೇಕು ಮತ್ತು ಮೈಂಡ್ ಫ್ರೆಶ್ ಆಗಿದ್ರೆ ಏನೇ ಮಾಡಿಬಿಟ್ರು ರುಚಿ ಅನ್ಸುತ್ತೆ ರೀ. ಮತ್ತು ತಿನ್ನೋಕ್ಕೂ ರುಚಿ ಅನಿಸುತ್ತೆ, ಮಾಡೋಕ್ಕೂ ಖುಷಿ ಅನಿಸುತ್ತೆ. ಇಷ್ಟನೂ ಇರಲಿಕ್ಕೆ ಮನ್ಸಿಗೆ ಒಂದು ಸ್ವಲ್ಪ ಬೇಜಾರಾದಾಗ ಏನು ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ. ಈಗಿದ್ರೆ ಅದನ್ನ ರೌಂಡ್ ಥರ ಮಾಡಿಬಿಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೊಂಡಿದ್ದು ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕಿತ್ತು. ಆ್ಯಕ್ಚುಲಿ ಇಷ್ಟು ದಪ್ಪಗೆ ಮಾಡ್ಕೊಂಡಿದ್ದೀನಿ. ಏನು ಮಮ್ಮಿ ಈ ಥರ ಕಾಣಕತ್ತವ ಅಂತೇಳಿ ಮನು ಅನ್ನಕತ್ತಿದ್ದ. ಹೆಂಗೆ ಇರಲಿ ಒಟ್ಟು ತಿಂತಿಲ್ಲೋ ಸುಮ್ಮನೆ ಕೂಡ ಅಂತ ಅಂದ್ಬಿಟ್ಟು ಅದನ್ನ ಏನಂತಾರು ರೌಂಡಾಗಿ ಮಾಡಿಬಿಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೊಂಡಿದ್ದೆಲ್ಲರೂ ಒಂದು 8ರಿಂದ 10 ನಿಮಿಷ ಬೆನ್ಸ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿರಿ. ತಣ್ಣಗಾಗಬೇಕಿತ್ತು ಆ್ಯಕ್ಚುಲಿ ಅದು ಒಂದು 4-5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು, ಆಮೇಲೆ ಕಟ್ ಮಾಡ್ಕೋಬೇಕಿತ್ತು. ನಾನು ಬಿಸಿ ಇದ್ದಾಗನೇ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕಟ್ ಮಾಡಿಕೊಂಡೆ, ಯಾಕಂದ್ರೆ ಪಟ್ ಮಾಡಿಬಿಟ್ಟು ಕುಂದ್ರನ ಅಂತೇಳಿ. ಈಗಿದ್ರೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡಾಕಂತಿದ್ದು ನೋಡ್ರಿ. ಸೇಮ್ ಮೆಥಡ್ ಒಳಗೆ ಮೊನ್ನೆ ಏನು ಫ್ಲವರ್ ಮಂಚೂರಿ ಮಾಡ್ದಿಲ್ಲ ಅದೇ ಸೇಮ್ ಒಗ್ಗರಣೆ ಹಾಕಾಕತ್ತಿದ್ದು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ. ಟೇಸ್ಟ್ ಮಾತ್ರ ಚಲೋ ಇರುತ್ತೆ ರೀ. ಆದರೆ ಸ್ವಲ್ಪ ಮಾಡೋದ್ರೊಳಗೆ ಡಿಫ್ರೆಂಟ್ ಆಗಿತ್ತು ಅಷ್ಟೇ ರೀ. ಹಿಟ್ಟು ಕಮ್ಮಿ ಹಾಕಿಬಿಟ್ಟು ಮಾಡಿಬಿಟ್ರೆ ಮಸ್ತ್ ಆಗುತ್ತೆ. ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ತಿನ್ನಬಾರ್ದಂತ ಅದಕ್ಕಂತೇಳಿ ಈ ರೀತಿ ಮಾಡಾಕತ್ತಿದ್ದು. ಎಲ್ಲರೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳಾಕತ್ತೀರಿ ಅಕ್ಕ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಿರಿ ಅಂತೇಳಿ. ನಾನು ಕಮ್ಮಿ ಮಾಡಾಕಂತೀನಿ. ಮತ್ತು ಸ್ವಲ್ಪ ವೇಟ್ ಜಾಸ್ತಿ ಆಗ್ಬಿಟ್ಟಂದ್ರೆ ಮತ್ತೆ ಕಂಟ್ರೋಲ್ ಆಗಿರೋದು ಮತ್ತು ಸಣ್ಣ ಆಗ್ಬಿಟ್ರೆ ಮತ್ತೆ ತಿನ್ನೋದಾಗ್ಬಿಡ್ತೈತಿ. ಹಾಗಾಗಿನೇ ಈ ರೀತಿ ಆಗುತ್ತೆ ನೋಡಿರಿ. ಈಗಿದ್ರೆ ಅದನ್ನ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್, ಇದು ಮನೆಯೊಳಗೆ ಮಾಡಿದ್ರಿ. ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು ಯಾವುದು ಹೊರಗಡೆಯಿಂದ ತಂದಿದ್ದಲ್ಲ, ಕೆಮಿಕಲ್ ಹಾಕಿದ್ದೂ ಅಲ್ಲ. ಮನೆಯೊಳಗೆ ಮಾಡಿದ್ದ ಟೊಮೆಟೊ ಸಾಸು ಮತ್ತು ಸೋಯಾ ಸಾಸ್ ಹಾಕಿಬಿಟ್ಟು ವಿನೆಗರ್ ಇದ್ರೆ ಅದನ್ನೂ ಹಾಕಬೇಕಿತ್ತು ರೀ. ವಿನೆಗರ ಖಾಲಿಯಾಗಿತ್ತು. ಸೋಯಾ ಸಾಸ್ ಮಾಡೋಕ್ಕೆ ಹಾಕಿಬಿಟ್ಟಿದ್ದೆ, ಖಾಲಿಯಾಗಿತ್ತಂತೆ. ಬರೀ 2 ಸಾಸ್ ಹಾಕಿದ್ದು ಟೊಮೆಟೊ ಮತ್ತು ಸೋಯಾ ಸಾಸ್ ಹಾಕಿಬಿಟ್ಟು ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ನೀರೊಳಗೆ ಕಲಿಸ್ಬಿಟ್ಟು ಹಾಕಿ ಒಂದಿಷ್ಟು ಕುದಿಸ್ಕೋಬೇಕ್ರಿ. 1-2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಏನು ನಾವು ಅದು ಕ್ಯಾಬೇಜ್ ಎಲ್ಲ ಕಟ್ ಮಾಡಿಬಿಟ್ಟು ರೌಂಡ್ ಮಾಡಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡಿದ್ದೀವಲ್ರಿ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ನೀವು ಟ್ರೈ ಮಾಡಿರಿ. ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲರ ಮನೆಯೊಳಗಂತೂ ಇದ್ದೇ ಇರುತ್ತೆ. ಕ್ಯಾಬೇಜ್ನು ಪಲ್ಯ ಮಾಡೋಕ್ಕೆ ತಂದಿರ್ತೀವಲ್ಲ ಈ ರೀತಿ ಮಾಡಿಕೊಟ್ರಾಯ್ತು. ರಾತ್ರಿ ಊಟಕ್ಕಾಗಲಿ ಮತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಬರೀ ರೊಟ್ಟಿ ತಿನ್ನು ಚಪಾತಿ ತಿನ್ನು ಅಂತ ಅಂದಾಗ ಬೇಸರ ಅಂತ ಅನ್ಸುತ್ತಲ್ರಿ. ಮತ್ತು ಇದಕ್ಕೇನು ಎಣ್ಣೆನೂ ಜಾಸ್ತಿ ಇಲ್ಲ, ಸಿಂಪಲ್ಲಾಗಿ ಈ ರೀತಿ ಮಾಡಿ ಕೊಡ್ಬೋದು ನೋಡಿರಿ. ಡೀಪ್ ಫ್ರೈ ಮಾಡಿಬಿಟ್ರಂತೂ ಇನ್ನೂ ಮಸ್ತ್ ಆಗುತ್ತೆ. ಆದರೆ ಎಣ್ಣೆ ಬೇಡಂತ ಬಿಟ್ಟಿದೆ ಅಷ್ಟೇ ರೀ. ಈಗ ಫೈನಲಿ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಸರ್ವ್ ಮಾಡಾಕತ್ತಿದ್ದು ನೋಡಿರಿ. ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಮತ್ತು ಕ್ಯಾಬೇಜ್ ಹಾಕಿಬಿಟ್ಟು ಸರ್ವ್ ಮಾಡ್ರಾಯ್ತು. ಇಷ್ಟನೂ ಆಗುತ್ತೆ. ನನ್ನ ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನೋಡಿರಿ, ರೊಟ್ಟಿ ಚಪಾತಿಗಿಂತ. ರಾತ್ರಿ ಊಟಕ್ಕೆ ಇದನ್ನೇ ತಿಂದ್ಬಿಟ್ಟು ಮನ್ಕೊಂಡ್ವಿ, ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ ರೀ. ಒಂದೊಂದು ಪ್ಲೇಟ್ ತಿಂದುಬಿಟ್ರೆ ಹೊಟ್ಟೆ ತುಂಬುತ್ತೆ. ಮತ್ತು ಕ್ಯಾಬೇಜು ಇರುತ್ತೆ ಮತ್ತು ರೊಟ್ಟಿ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಎಲ್ಲ ಇರುತ್ತಲ್ಲ, 2 ಚಪಾತಿ ತಿಂದಷ್ಟು ಆಗುತ್ತೆ ರೀ. ಅದಕ್ಕಂತೇಳಿ ಹೊಟ್ಟೆನೂ ತುಂಬಿಬಿಡ್ತೈತಿ, ಬೇರೆದು ಏನು ಬೇಕಂತ ಅನ್ಸಂಗಿಲ್ಲ. ಹಾಗಾಗಿ ಇವತ್ತೇ ರಾತ್ರಿ ಊಟಕ್ಕೆ ಇದನ್ನೇ ಮಾಡಿಕೊಂಡು ತಿಂದಿದ್ದು ನೋಡಿರಿ. ನೀವು ಒಂದ್ಸಲ ಇಷ್ಟ ಆಗಿದ್ರೆ ಟ್ರೈ ಮಾಡಿರಿ, ಚಲೋ ಆಗ್ತೈತಿ. ಸಿಂಪಲ್ಲಾಗಿ ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಸರನೂ ಆಗಿರ್ತೈತಿ ಮತ್ತು ತಿನ್ನೋಕ್ಕೂ ಬೇಸರ ಆದಾಗ ಮಸ್ತಾಗಿ ಈ ರೀತಿ ಬಂದೈತೆ ನೋಡಿರಿ. ಸ್ವಲ್ಪ ಜಾಸ್ತಿನೇ ಆಗಿತ್ತು, ಫುಲ್ ಗಂಟ್ಲೆಲ್ಲ ಉರಾಕತ್ತಿತ್ತ. ತಿಂದ್ಬಿಟ್ಟು ಹೊರಗಡೆ ಕುಂತಿದ್ದೆ. ಮನೋಗಿದ್ರೆ ಅದೇನಂತಾರು ಮಾವಿನಕಾಯಿ ಗುಳುಮ ತಂದು ಕೊಡಪ್ಪಿ ಅಂತ ತಿಂತೀನಿ ಅಂತೇಳಿ ತಿನ್ಕೊಂತ ಕುಂತಿದ್ದು ನೋಡ್ರಿ. ಹೊರಗೆ ಸ್ವಲ್ಪ ತಣ್ಣಗೆ ಗಾಳಿ ಬಿಟ್ಟಿತ್ತು. ಬ್ಯಾಸ್ಗ್ಯಾಕಂತೂ ಹೊರಗಡೆ ಇರ್ಬೇಕಂತ ಅನ್ಸುತ್ತೆ. ಫ್ಯಾನ್ ಗಾಳಿ ಒಲ್ಲಂತ ಅನ್ಸುತ್ತೆ ನೋಡ್ರಿ.
ಈಗ ನಾನು ಮತ್ತು ಮನು ಮಾತಾಡ್ಕೊತ ಕುಂತಿದ್ವಿ ಹೊರಗಡೆ ಗಾಳಿಗ್ರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸು ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.